ಕಡಿಮೆ ಆದ್ರೆ ಸಾಕು ಅಂತ. ಬಟ್ ಅದೇ ಪೇಷಂಟ್ 10 ವರ್ಷದಿಂದನೂ ನೋವಿನ ಮಾತ್ರೆ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಸೊ ಎಷ್ಟೋ ಜನ ಮೂಳೆಗಳಿಗೆನೆ ಇಂಜೆಕ್ಷನ್ ತಗೊಂಡಿರೋರು ಇದ್ದಾರೆ. ಸೊ ಇನ್ ಕೆಲವೊಬ್ರು ಪೇಷಂಟ್ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಪೇಷಂಟ್ಗೆ ಕೊಡೋ ಮದ್ದು ಬಂದು ಮೇನ್ ಆಗಿ ರೂಟ್ ಕಾಸ್ ನ ನಾವು ಕರೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಜೆಲ್ ಉತ್ಪತ್ತಿ ಮಾಡ್ಸಕ್ಕೆ ನಾವು ಕೊಡ್ಬೇಕಾಗತ್ತೆ, ಬೋನ್ ಡೆನ್ಸಿಟಿನ ಇಂಪ್ರೂವ್ ಮಾಡಕ್ ಕೊಡ್ಬೇಕಾಗತ್ತೆ. ಸೊ ನಾನು ಅವಾಗಲೇ ಹೇಳ್ದಂಗೆ ಫಂಕ್ಷನಲ್ ಚೇಂಜ್ ಇಂದ ಸ್ಟ್ರಕ್ಚರಲ್ ಚೇಂಜ್ ಆಗಬಾರ್ದು. ಸೊ ಈಗ ನನಗೆ ನೋವು ಕಡಿಮೆ ಆಯ್ತು ಬಟ್ ಮೂಳೆ ಬೆಂಡ್ ಆಗ್ತಿದೆ ಅಂದ್ರೆ ಅದು ಒಳ್ಳೆ ಲಕ್ಷಣ ಅಲ್ಲ. ಸೊ ಹೋಮಿಯೋಪತಿ ಗುಳಿಗೆ ನಾವು ಕೊಡ್ತಾ ಹೋದಾಗ, ಬಿಕಾಸ್ ನಮ್ಮ ಹೋಮಿಯೋಪತಿನಲ್ಲಿ ನಾವು ಫಾಲೋ ಮಾಡೋದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಇರುತ್ತೆ, ಇಂಡಿವಿಜುವಲೈಸ್ ಮಾಡಬೇಕು ಪೇಷಂಟ್ನ. ಸೊ ಯಾಕೆ ಪೇಷಂಟ್ಗೆ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಸೊ ಡೆಫಿನೆಟ್ಲಿ ಅವರು ಆಸ್ಟಿಯೋ ಆರ್ಥ್ರೈಟಿಸ್ ಇಂದ ಸಫರ್ ಆಗೋದನ್ನು ಅವಾಯ್ಡ್ ಆಗುತ್ತೆ, ಅದ್ರ ಜೊತೆಗೆ ಆಪರೇಷನ್ ಪ್ರಿವೆಂಟ್ ಮಾಡಬಹುದು. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡುವಂಥದ್ದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಮೋಸ್ಟ್ ತುಂಬಾ ಕಾಮನ್ ಆಗಿ ನಾವು ನೋಡುವಂಥದ್ದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಸಾಕಷ್ಟು ಹೆಣ್ಮಕ್ಳಲ್ಲಿ ನಾವು ನೋಡ್ತಾ ಇದೀವಿ, ಸ್ಪೆಷಲಿ ಒಂದು 16 ಇಯರ್ಸ್ ಮೇಲ್ಪಟ್ಟವರಲ್ಲೇ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ ಇನ್ಫ್ಲಮೇಷನ್ ಅಂದ್ರೆ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ನಮ್ಮ ದೇಹನ ಕಾಪಾಡಬೇಕಂದ್ರೆ ಈ ರೀತಿ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಈ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಇಮ್ಯೂನ್ ಸಿಸ್ಟಮ್ ನಮ್ಮ ದೇಹನ ಕಾಪಾಡಬೇಕು ಅದೇ ಕಾಯಿಲೆ ಅನ್ನೋದನ್ನ ಶುರು ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಈಗ ಎಷ್ಟೋ ಜನ ಅವರಲ್ಲಿ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿರುತ್ತೆ ಬಟ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಕೆಲವೊಬ್ರಿಗೆ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರುತ್ತೆ ಬಟ್ ಗೌಟಿ ಆರ್ಥ್ರೈಟಿಸ್ಗೆ ಅಂತ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಸೊ ಕೆಲವೊಬ್ರಲ್ಲಿ ಬರೀ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರುತ್ತೆ ಬಟ್ ಅವರು ಕೂಡ ಆರ್ಥ್ರೈಟಿಸ್ಗೆ ಅಂತ ಬೇರೆ ಮದ್ದೆ ತಗೊಂಡಿರ್ತಾರೆ. ಸೊ ಇಲ್ಲಿ ನಾವು ಪ್ರತಿಯೊಂದು ಕಾಯಿಲೆನ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಸೊ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ಗೂ ಆಸ್ಟಿಯೋ ಆರ್ಥ್ರೈಟಿಸ್ಗೂ ಮೇಜರ್ ಡಿಫ್ರೆನ್ಸ್ ಅಂತ ತಗೊಂಡಾಗ, ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಲಾರ್ಜರ್ ಜಾಯಿಂಟ್ಸ್ ಅಂದ್ರೆ ಮಂಡಿ ಮೂಳೆ, ಸೊಂಟದ ಮೂಳೆ, ಮುಜದ ಮೂಳೆ ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ಸ್ಮಾಲರ್ ಜಾಯಿಂಟ್ಸ್ ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೈ ಬೆರಳು, ಕಾಲ್ ಬೆರಳು, ಮೊಣಕಾಲು ಅಥವಾ ನಾವು ಈ ಭಾಗ ಮ್ಯಾಂಡಿಬ್ಯುಲರ್ ಜಾಯಿಂಟ್ ಅಂತ ಹೇಳ್ತೇವೆ. ಸೊ ಈ ಭಾಗಗಳು ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಒಂದು ನಿಮ್ಗೆ ಮೇನ್ ಆಗಿ ಮೂಳೆನಲ್ಲೇ ಸಮಸ್ಯೆ ಇದ್ರೆ ಇನ್ನೊಂದ್ ಕಡೆ ನಿಮ್ಗೆ ರಕ್ತದಲ್ಲಿ ಸಮಸ್ಯೆ ಇರುವಂತದ್ದು. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ನಾವು ತುಂಬಾ ಕಾಮನ್ ಆಗಿ ಲಕ್ಷಣಗಳಂತ ನಾವು ತಗೊಂಡಾಗ ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಕೈ ಬೆರಳು ಮಡ್ಚಕ್ಕಾಗಲ್ಲ ಅಥವಾ ಕೈ ಬೆರಳನ್ನ ಇಮಿಡಿಯೇಟ್ ಆಗಿ ಬಿಸಿನೀರಲ್ಲಿ ಇಡಬೇಕು ಅಂತ ಅನ್ಸುತ್ತೆ. ಸೊ ದಿನ ಆಗ್ತಾ ಅಥವಾ ಬಿಸಿಲು ಬರ್ತಾ ಹೋದಾಗ ಸ್ವಲ್ಪ ನೋವುಗಳು ಕಡಿಮೆ ಆಗುತ್ತೆ. ವಿಂಟರ್ ಸೀಸನ್ ಅಲ್ಲೇ ಮಳೆಗಾಲದಲ್ಲೇ ಸ್ವಲ್ಪ ನೋವು ಜಾಸ್ತಿ ಇರುತ್ತೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಹಗುರ ಅಂತ ಅನ್ಸುತ್ತೆ. ಅಥವಾ ಏನಾದ್ರು ಪಾತ್ರೆ ತೊಳಿತಿದ್ರೆ ಅಥವಾ ಬಟ್ಟೆ ತೊಳಿತಿದ್ರೆ ಇಮಿಡಿಯೇಟ್ ಆಗಿ ನೋವುಗಳು ಸ್ಟಾರ್ಟ್ ಆಗುತ್ತೆ. ಸೊ ಇನ್ ಕೆಲವರು ಪೇಷಂಟ್ ಅಲ್ಲಿ ಕೈ ಮಡ್ಚಕ್ಕಾಗಲ್ಲ, ಊಟ ತಿನ್ನಕ್ ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಫಸ್ಟ್ ಕೈ ಬೆರಳಲ್ಲಿ ನನಗೆ ನೋವು ಸ್ಟಾರ್ಟ್ ಆಯ್ತು, ಈಗ ಬೇರೆ ಎಲ್ಲ ಜಾಯಿಂಟ್ಸ್ ಅಲ್ಲೂ ಕೂಡ ನನಗೆ ಪೇನ್ ಸ್ಟಾರ್ಟ್ ಆಗ್ತಿದೆ, ಸೊ ಬಗ್ಗ ಕಷ್ಟ ಆಗೋದು. ಸೊ ಇದೇ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ ಮೋರ್ ದೆನ್ 10 ಇಯರ್ಸ್ ಸಫರ್ ಆಗಿದ್ದವರು ಬೆಡ್ ರಿಡನ್ ಆಗಿರೋನು ನಾವು ನೋಡಿದೀವಿ. ಸೊ ಈ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಅಂದ್ರೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಏನಿರುತ್ತೆ ದೇಹದಲ್ಲಿ ಯಾವ್ದೇ ಭಾಗಕ್ಕೆ ಬೇಕಿದ್ರೂ ಎಫೆಕ್ಟ್ ಆಗ್ಬೋದು, ಯಾವ್ದೇ ಭಾಗಕ್ಕೆ ಬೇಕಿದ್ರೂ ಸ್ಪ್ರೆಡ್ ಆಗ್ಬೋದು. ಸೊ ಅದೇ ರೀತಿ ಇನ್ಫೆಕ್ಷನ್ ಅನ್ನೋದು ಬೆನ್ನಿನ ಮೂಳೆಗೂ ಕೂಡ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಇದನ್ನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಮೊದಲನೇದಾಗಿ ಈ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ ಅಲ್ಲಿ ಫಸ್ಟ್ ನಾವು ನೋಡೋದು ಅವರು ಡಿಪ್ರೆಷನ್ ಹೋಗಿರೋದು. ಬಿಕಾಸ್ ಪ್ರತಿಯೊಬ್ರು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ಗೆ ಲೈಫ್ ಲಾಂಗ್ ಇದ್ದಿದ್ದೇ ಇರುತ್ತೆ, ಇದು ರಕ್ತದಲ್ಲೇ ಬಂದಿರುವಂತದ್ದು. ಸೊ ನೀವು ಲೈಫ್ ಲಾಂಗ್ ಈ ಕಾಯಿಲೆಯಿಂದ ಸಫರ್ ಆಗ್ಬೇಕು ಅಂತಾನೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಇಂದನೂ ಹೊರಗೆ ಬರ್ಬೋದು, ಪ್ರೊವೈಡೆಡ್ ನಿಮ್ಗೆ ಪ್ರಾಪರ್ ಟ್ರೀಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ ಜನರಲ್ ಆಗಿ ಅವ್ರು ಯೂಶಲಿ ತಗೊಳ್ಳೋದು ಒಂದು ಪೇನ್ ಕಿಲ್ಲರ್ಸ್ ತಗೊಂತಾರೆ, ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಂತಾರೆ, ಸ್ಟಿರಾಯ್ಡಲ್ ಮೆಡಿಕೇಶನ್ಸ್ ತಗೊಂತಾರೆ. ಸೊ ಇದ್ರಲ್ಲಿ ಅವ್ರು 10 ವರ್ಷ ಆದ್ರೂ ಮ್ಯಾನೇಜ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಕಾಯಿಲೆನ ಕವರ್ ಮಾಡಕ್ ಹೋಗಿ ಇನ್ನೊಂದು ಕಾಯಿಲೆ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಅಂಡ್ ಒನ್ಸ್ ಅಗೇನ್ ನಮ್ಮ ಹೋಮಿಯೋಪತಿನಲ್ಲಿ ನಾವು ಆರ್ಥ್ರೈಟಿಸ್ ಅನ್ನೋದಕ್ಕಿಂತ ಹೆಚ್ಚಾಗಿ
ಯಾಕೆ ಈ ಪೇಷಂಟ್ ಅಲ್ಲಿ ಆರ್ಥ್ರೈಟಿಸ್ ಅನ್ನೋದು ಬಂದಿದೆ, ಆ ರೂಟ್ ಕಾಸ್ ಏನಿದೆ ಅಂಡ್ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ಇರುತ್ತೆ ಅದರ ಮೇಲೆ ನಮ್ಮ ಅಪ್ರೋಚ್ ಆಗ್ತಾ ಹೋಗುತ್ತೆ. ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿಲಿ, ಆಸ್ಟಿಯೋ ಆರ್ಥ್ರೈಟಿಸ್ ಆಗಿಲಿ, ಗೌಟಿ ಆರ್ಥ್ರೈಟಿಸ್ ಆಗಿಲಿ, ಯಾವುದೇ ರೀತಿ ಆರ್ಥ್ರೈಟಿಸ್ ಆಗಿದ್ರು ಅವ್ರ ದೈಹಿಕ ಪ್ರಕೃತಿ ಪ್ರಕಾರ ಅವ್ರ ಎಮೋಷನಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್ ಮೇಲೆ ನಮ್ಮ ಅಪ್ರೋಚ್ ನಡೀತಾ ಹೋಗುತ್ತೆ. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಸರ್? ಹೊಸಪೇಟೆಯಿಂದ ಮೇಡಮ್, ಗಂಗಾವತಿಯಿಂದ ಕಾಲ್ ಮಾಡ್ತಿರೋದು. ಓಕೆ ಸರ್, ಮಾತಾಡಿ ಡಾಕ್ಟರ್ ಹತ್ರ. ಓಕೆ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಪ್ರದೀಪ್ ಅವರೇ, ಹೇಳಿ. ಮೇಡಮ್, ನಮ್ಮ ತಾಯಿ ಅವ್ರಿಗೆ ಒಂದು 2-3 ಇಯರ್ಸ್ ಇಂದ ಮಂಡಿ ನೋಯ್ತಾ ಇದೆ. ಸ್ವಲ್ಪ ವೇಟ್ ಇದಾರೆ ಅವರು. ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನ್ ಆಗ್ತಿದೆ ಅಂದ್ರೆ ತುಂಬಾ ಮಂಡಿ ನೋವು ಆಗ್ತಿದೆ. ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್ ಅನ್ನೋದು ಕಾಣ್ತಾ ಇದ್ರೆ ಬೇರೆ ಕಡೆ ಎಲ್ಲಾ ತೋರ್ಸಿದ್ರಾಗ ಏನಂತಂದ್ರೆ ಆಪರೇಷನ್ ಸಜೆಷನ್ ಮಾಡಿದಾರೆ. ಆಪರೇಷನ್ ಇಲ್ಲದೆ ಮೆಡಿಸಿನ್ಸ್ ಇಂದ ಕ್ಯೂರ್ ಮಾಡ್ಬೋದಾ ಮೇಡಮ್ ಈ ಪ್ರಾಬ್ಲಮ್ ನ? ಖಂಡಿತ ಮಾಡಬಹುದು. ಸೊ ಮೊದಲನೇದಾಗಿ ಅವರಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಮೂಳೆ ಸವಿದಿದೆ ಅದನ್ನ ನಾವು ನೋಡ್ಬೇಕಾಗತ್ತೆ. ಬಿಕಾಸ್ ಈ ಮೂಳೆ ಸವಿಯೋದ್ರಲ್ಲಿ 4 ಸ್ಟೇಜ್ಗಳಿರುತ್ತೆ. ಸೊ ಈ ಯಾವ ಸ್ಟೇಜ್ ಅಲ್ಲಿ ಇದಾರೆ ಅದನ್ನು ಇಂಪಾರ್ಟೆಂಟ್. ಬಿಕಾಸ್ 2ನೇ ಸ್ಟೇಜ್ ಅಲ್ಲಿ ಆಗಿದ್ರೆ 3ನೇ ಸ್ಟೇಜ್ ಅಲ್ಲಿ ಆಗಿದ್ರು ಆಪರೇಷನ್ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ತುಂಬಾ ಜನ ಪೇಷಂಟ್ ಆಪರೇಷನ್ ಮಾಡ್ಸಿರ್ತಾರೆ, ಬಟ್ ಇನ್ನೊಂದು ಜಾಯಿಂಟ್ ಅಲ್ಲೂ ಕೂಡ ಅವರಲ್ಲಿ ಸವಿಯಕ್ ಸ್ಟಾರ್ಟ್ ಆಗುತ್ತೆ. ಸೊ ಒಮ್ಮೆ ಬಂದು ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಮಾಡಿ, ಸೊ ಅವರಲ್ಲಿ ಪ್ರಾಪರ್ ಆಗಿ ನಾವು ಕೇಸ್ ತಗೊಂಡು ಯಾವ ಕಾರಣದಿಂದ ಆಗ್ತಿದೆ, ಬಿಕಾಸ್ ಅವ್ರ ಏಜ್ ಫ್ಯಾಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಇಂಡಿವಿಜುವಲಿಸ್ಟಿಕ್ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋದಾಗ ಸೊ ಡೆಫಿನೆಟ್ಲಿ ಅವರು ಈ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರ್ಬೋದು. ಸೊ ಈಗ ಅವ್ರು ಏನ್ ಸಫರ್ ಆಗ್ತಿದ್ದಾರೆ ಅದರಲ್ಲಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಅವ್ರೊಬ್ರ ಮೇಲೆ ಡಿಪೆಂಡ್ ಆಗದಿರಂಗೂ ನಾವು ಹೆಲ್ಪ್ ಮಾಡಬಹುದು. ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋ ತರ ನಮ್ಮ ಮೆಡಿಸಿನ್ಸ್ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಮೂಲಕ ಯಾವುದೇ ರೀತಿ ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರಲ್ಲ. ಧನ್ಯವಾದಗಳು ಪ್ರದೀಪ್ ಅವರೇ ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಜನ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಆಗಮಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಂಡಿದ್ದಾರೆ. ಅವರು ಅವರ ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ನೋಡೋಣ. ಲತಾ ಅಂತ, ನನ್ನ ID ನಂಬರ್ NHMDJ43 ಅಂತ. ನಾನು ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ಇರೋದಿದು. ನಾನು ಇಲ್ಲಿಗೆ 6 ತಿಂಗಳ ಹಿಂದೆನೆ ನನಗೆ ಮಂಡಿ ನೋವು ಸಮಸ್ಯೆಯಿಂದ ತುಂಬಾ ಬಳಲ್ತಿದ್ದೆ. ಇಲ್ಲಿ ಬಂದು 1.5 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಚೆನ್ನಾಗಿ ಅನುಕೂಲ ಆಗೈತೆ. ನಾನು ಹಿಂದೆ ಇಂಗ್ಲಿಷ್ ಮೆಡಿಸನ್ ಏನ್ ತಗೊಂಡು ಅದ್ರಲ್ಲಿ ಏನು ನನಗೆ ಉಪಯೋಗ ಕಂಡು ಬರಲಿಲ್ಲ. ಇಲ್ಲಿ ಬಂದ್ಮೇಲೆ ನಾನು ಡಾಕ್ಟರ್ ಸ್ನೇಹ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಡಾಕ್ಟರ್ ಸ್ನೇಹ ಅವರು ನನಗೆ ಯಾವ ರೀತಿ ಊಟ ತಿಂಡಿ ತಿನ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ರೀತಿ ನೀನು ವಾಕ್ ಮಾಡ್ಬೇಕು ಎಲ್ಲ ನಮ್ಗೆ ತಿಳಿಸ್ಕೊಡ್ತಾ ಇದ್ರು. ಡಾಕ್ಟರ್ ಸ್ನೇಹ ಅವರು ನನಗೆ ಒಳ್ಳೆ ಅನುಕೂಲ ಆಗೋ ತರ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಇವಾಗ ಯಾವುದೇ ರೀತಿ ತೊಂದರೆ ಇಲ್ಲ. ನನಗೆ 100 ಭಾಗದಲ್ಲಿ 75% 80% ಅಷ್ಟು ನನಗೆ ಗುಣಮುಖ ಆಗೈತೆ. ಇನ್ನ ನನ್ಗೆ 4 ತಿಂಗಳು 5 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳೋದಿದೆ. ಅದನ್ನ ತಗೊಂಡ್ಮೇಲೆ ಪೂರ್ತಿ ಗುಣಮುಖ ಆಗ್ತೈತೆ ಅಂತ ನನಗೆ ಚೆನ್ನಾಗಿ ನಂಬಿಕೆ ಬಂದೈತೆ. ಆದ್ರಿಂದ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಡಾಕ್ಟರ್ ಸ್ನೇಹ ಅವರಿಗೆ, ನಮ್ಮ ಹೋಮಿಯೋಪತಿಗೆ ತುಂಬಾ ಥ್ಯಾಂಕ್ಸ್. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾ ಅಂತ. ಶಿಲ್ಪಾ ಅವರ ಎಲ್ಲಿಂದ? ತುಮಕೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ ಶಿಲ್ಪಾ, ಮಾತಾಡಿ ಮೇಡಮ್ ಹತ್ರ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಶಿಲ್ಪಾ ಅವರೇ, ಹೇಳಿ. ನಮ್ಮಮ್ಮಂಗೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಓಕೆ. ನಾನು ಆಲ್ಮೋಸ್ಟ್ ಎಲ್ಲಾ ತರ ಚೆಕಪ್ ಮಾಡಿಸಿದಾಗ ಅನಿಮಿಯಾ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ಓಕೆ. ಅದಕ್ಕೆ ಎಲ್ಲೆಲ್ಲೋ ಇದನ್ನ ಬ್ಲಡ್ ಹಾಕಿದ್ರೆ ಮತ್ತೆ ಇಂಪ್ರೂವ್ಮೆಂಟೇ ಕಾಣಿಸ್ತಿಲ್ಲ. ಓಕೆ. ನಿಮ್ಮಲ್ಲಿ ಟ್ರೀಟ್ಮೆಂಟ್ ಯಾವ ತರ ಇದೆ? ಓಕೆ ಸಿ ಡೆಫಿನೆಟ್ಲಿ ಅನಿಮಿಕ್ ಪೇಷಂಟ್ಸ್ಗೆ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಸಾಕಷ್ಟು ಒಳ್ಳೆ ಮೆಡಿಸಿನ್ಸ್ ಇದೆಯಮ್ಮ. ಸೊ ಈಗ ಅನಿಮಿಯಾ ಅನ್ನೋದು ಜನರಲ್ ಆಗಿ ನಾವು ನೋಡುವಂಥದ್ದು. ಬಟ್ ಯಾವ ಕಾರಣದಿಂದ ಅವ್ರು ಅನಿಮಿಕ್ ಆಗಿದ್ದಾರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಅವರ ಏಜ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಥವಾ ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಬಟ್ ಅವ್ರ ದೇಹದಲ್ಲಿ ತಗೊಳ್ಳೋ ಪ್ರಮಾಣ ಅಥವಾ ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ, ಐರನ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಅಥವಾ ಐರನ್ ಅಂಶ ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ತಿದೆಯಾ, ಕೆಂಪು ರಕ್ತ ಕಣಗಳು ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗ್ತಿದೆಯಾ, ಅದನ್ನು ಇಂಪಾರ್ಟೆಂಟ್. ಬಿಕಾಸ್ 5ಕ್ಕಿಂತ ಕಡಿಮೆ ಇದ್ದವರಲ್ಲಿ ತುಂಬಾ ಜನ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಂಡಿರೋದು ಉಂಟು. ಬಟ್
ಅವರಲ್ಲಿ ಮತ್ತೆ ಒಂದು 6-8 ತಿಂಗಳಾದ್ಮೇಲೆ ಮತ್ತೆ ಅವರು ಅನಿಮಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಮ್ಮೆ ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೆ ಪ್ರಾಪರ್ ಆಗಿ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಸೊ ಯಾವ ರೀತಿ ಫುಡ್ ಇಂಟೇಕ್ ಮಾಡಬೇಕು, ಲೈಫ್ ಸ್ಟೈಲ್ ಯಾವ ರೀತಿ ಮೇಂಟೈನ್ ಮಾಡಬೇಕು, ಇದೆಲ್ಲ ನಾವು ಕರೆಕ್ಟ್ ಆಗಿ ಅವ್ರಿಗೆ ಅಡ್ವೈಸ್ ಮಾಡ್ತಾ ಹೋಗ್ತೇವೆ. ಸೊ ಅವ್ರದ್ದು ಹಳೇದು ಏನಾದ್ರು ರಿಪೋರ್ಟ್ಸ್ ಇದ್ದರೂ ಒಮ್ಮೆ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಮಾಡಿ ಅಮ್ಮ. ಸೊ ಅದ್ರ ಪ್ರಕಾರ ಇನ್ನೂ ಏನಾದ್ರು ಎಕ್ಸ್ಟ್ರಾ ಪರೀಕ್ಷೆಗಳಿತ್ತು ಅದ್ರ ಪ್ರಕಾರ ನೋಡಿ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾ ಹೋಗ್ತೇವೆ. ಬಿಕಾಸ್ ಈಗ ನೀವು ಬರೀ ಐರನ್ ಮಾತ್ರೆ ಅಥವಾ ರಕ್ತ ಹೆಚ್ಚುವಂತಹ ನೀವು ಮಾತ್ರೆ ತಗೊಂಡ್ರೆ ಬರೀ ಆ ಕ್ಷಣ ಅಷ್ಟೇ ಅವ್ರು ಆರಾಮ ಆಗ್ತಾರೆ, ಬಟ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾರೆ. ಸೊ ಅಟ್ಲೀಸ್ಟ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಮೂಲಕ ಈಗ ಅವರಲ್ಲಿ ಏನ್ ರಕ್ತದಲ್ಲಿ ಏನ್ ವೇರಿಯೇಷನ್ಸ್ ಆಗ್ತಿದೆ, ಮೆಡಿಕೇಶನ್ ತಗೊಳ್ತಾ ಅವರಲ್ಲಿ ಹಿಮೋಗ್ಲೋಬಿನ್ ಸಹ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಿಕಾಸ್ ಸಾಕಷ್ಟು ಮದ್ದು ನಮ್ ಕಿಚನ್ ಅಲ್ಲೇ ಇರುತ್ತಮ್ಮ. ಸೊ ಅದರಲ್ಲಿ ಹಣ್ಣು ತರಕಾರಿ ಎಲ್ಲ ಇದ್ದು ಅವ್ರು ತಗೊಂಡ್ರು ಸಹ ಅವ್ರ ದೇಹನ ತಗೊಳಕ್ ರೆಡಿ ಇಲ್ಲ ಅಂದಾಗ ಅವರಲ್ಲಿ ಹೋಮಿಯೋಪತಿಕ್ ಮೆಡಿಕೇಶನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಧನ್ಯವಾದಗಳು ಶಿಲ್ಪಾ ಅವರೇ ಕರೆ ಮಾಡೋದಕ್ಕೆ. ತುಂಬಾ ಸೂಕ್ಷ್ಮವಾಗಿ ಎಲ್ಲ ಪರಿಚಯವನ್ನ ಮಾಡಿಕೊಟ್ರಿ ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ. ಆದ್ರೆ ಇವಾಗ ನೀವು ಮುಂಚೆನೆ ಹೇಳ್ದಂಗೆ ಒಂದು 50 ವರ್ಷ ಆದ್ಮೇಲೆ 45 ವರ್ಷ ಆದ್ಮೇಲೆ ಯೂಶಲಿ ಮಂಡಿ ನೋವು ಅಂತ ಕಾಣಿಸ್ಕೊಳ್ತಾ ಇತ್ತು ಅಥವಾ ಮೂಳೆಗಳ ನೋವು ಅಂತ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಇವಾಗ ಯಂಗ್ ಜನರೇಷನ್ ಅಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಸ್ಪೋರ್ಟ್ಸ್ ಮೆನ್ಸ್ ತಗೊಂಡ್ರೆ ಅವ್ರಿಗೂ ಕೂಡ ಏನಾದ್ರು ಇಂಜುರಿ ಆಗಿದ್ರೆ ಮತ್ತೆ ಅವ್ರು ಆಡ್ಲಿಕ್ಕೆ ಆಗೋದಿಲ್ಲ ಅಥವಾ ಏನಾದ್ರು ಸ್ಕಿಡ್ ಆಗಿದ್ರೆ ಅವಾಗ ಅವರಲ್ಲೂ ಕೂಡ ಈ ಮೂಳೆಗಳ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಯಂಗ್ ಜನರೇಷನ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಯಾವ ರೀತಿ ಅವರು ಪ್ರಿಕಾಷನ್ಸ್ ನ ತಗೊಳ್ಬಹುದು, ಯಾಕಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋಗೆ. ಸೊ ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಳ್ಬಹುದು ಮಂಡಿ ನೋವು ಬರದೇ ಇರೋ ತರ ಮತ್ತು ಮಹಿಳೆಯರಲ್ಲಿ ಮೂಳೆ ಸವಿದೆ ಇರೋ ತರ ಯಾವ ತರ ಪ್ರಿಕಾಷನ್ಸ್ ನ ತಗೊಬಹುದು? ಸೊ ನಾರ್ಮಲ್ ಆಗಿ ನಮ್ ದೇಹದಲ್ಲಿ ಸೆಲ್ಸ್ ಡೆತ್ ಆಗೇ ಆಗುತ್ತೆ. ಬಿಕಾಸ್ ಏಜ್ ಆಗ್ತಾ ಆಗ್ತಾ ಸೆಲ್ಯುಲರ್ ಡೆತ್ ಆಗುತ್ತೆ, ಡಿಜೆನರೇಟಿವ್ ಪ್ರಾಸೆಸ್ ಆಗುತ್ತೆ. 80 years ಇದ್ದವರು ಆಸ್ಟಿಯೋ ಆರ್ಥರೈಟಿಸ್ ಸಫರ್ ಆಗಿರೋದು ನಾವು ನೋಡಿದೀವಿ, ಬಟ್ ಅದೇ 90 years ಇರೋರು ಹೆಲ್ದಿ ಆಗಿರೋರು ನಾವು ನೋಡಿದೀವಿ. ಸೊ ಇಲ್ಲಿ ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಆಗ್ಲೇ ಹೇಳ್ದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆದ್ರೂ ಸಹ ಕೆಲವೊಮ್ಮೆ ಪೇಷಂಟ್ ದೈಹಿಕ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಹೇಗೆ ನಾವು ಪ್ರಿವೆಂಟ್ ಮಾಡಬಹುದು ಅಂದ್ರೆ ಮೊದಲನೇದಾಗಿ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆರ್ಥರೈಟಿಸ್ ಹೇಗಂದ್ರೆ ಈಗ ಒಂದು ಗಾಡಿನ ನಾವು ಒಂದೇ ಕಡೆ ಇಟ್ರೆ ಅದು ರಸ್ಟು ಹಿಡಿಯುತ್ತೆ, ತುಕ್ಕು ಹಿಡಿಯುತ್ತೆ, ಅದ್ರ ಕೆಲಸನೂ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರೊಡಕ್ಟಿವಿಟಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ ದೇಹ ಕೂಡ. ಸೊ ದಿನ ನಮ್ಗೆ ಅದೇ ರೊಟೀನ್ ಲೈಫ್ ಇದ್ದಾಗ ಸೊ ಡೆಫಿನೆಟ್ಲಿ ನಮ್ ದೇಹನೂ ಅದೇ ಕ್ಯಾಟಗರಿಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿ ನಾವು ಇಂಪ್ರೂವೈಸ್ ಮಾಡ್ತೀವಿ, ಎಷ್ಟೇ ಸ್ಟ್ರೆಸ್ಡ್ ಲೈಫ್ ಸ್ಟೈಲ್ ಇದ್ರೂ ನಮ್ಗೆ ಅಂತ ನಾವು ಟೈಮ್ ಕೊಟ್ಟು ನಮ್ಗೆ ಅಂತ ನಮ್ ಫಿಸಿಕಲ್ ಆಕ್ಟಿವಿಟಿನ ನಾವು ಇಂಪ್ರೂವ್ ಮಾಡಿ ಬೋನ್ಸ್ ಸ್ಟ್ರೆಂಥನ್ ಆಗಕ್ಕೆ, ಮಸಲ್ ಟೋನ್ ಇಂಪ್ರೂವ್ ಆಗಕ್ಕೆ, ಲಿಗಮೆಂಟ್ ಸ್ಟ್ರೆಂಥನ್ ಆಗಕ್ಕೆ, ಆಕ್ಟಿವ್ ಆಗಕ್ಕೆ. ಸೊ ಅದಕ್ಕೆ ಅಂತ ಕೆಲವೊಂದು ಎಕ್ಸರ್ಸೈಸ್ ನಾವು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನಾವು ಫಾಲೋ ಮಾಡೋದ್ರಿಂದ ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಸೆಕೆಂಡ್ ಮೋಸ್ಟ್ ನಾನು ಆಗ್ಲೇ ಹೇಳ್ದಂಗೆ ರೂಟ್ ಕಾಸ್ ನ ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಈಗ ಒಬ್ರು ಹೈಪೋಥೈರಾಯ್ಡ್ ಪೇಷಂಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬಂದಾಗ ನಾವಿಲ್ಲಿ ಫಸ್ಟ್ ಅವರಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಬಿಕಾಸ್ ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮಲ್ಲಿ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇರುತ್ತೆ. ನಾವು ಟೈಮ್ ನಿದ್ದೆ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಡನ್ ಆಗಿ ನೈಟ್ ಶಿಫ್ಟ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರುತ್ತೆ, ಇಲ್ಲೇ ಅದು ಡೇ ಟು ಡೇ ವೇರಿಯೇಷನ್ಸ್ ಆಗೋಗುತ್ತೆ. ಸೊ ಬಿಕಾಸ್ ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇದ್ದಾಗಲೇ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ನಮ್ಮ ಬಾಡಿ ರೆಸ್ಟ್ ಅಲ್ಲಿ ಇದ್ದಾಗಲೇ ಸೆಲ್ಸ್ ರಿಪೇರ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿಗೂ ರೆಸ್ಟ್ನು ಅವಶ್ಯಕತೆ ಇರುತ್ತೆ, ವರ್ಕ್ ಕೂಡ ಅವಶ್ಯಕತೆ ಇರುತ್ತೆ, ಎಕ್ಸರ್ಸೈಸ್ ಕೂಡ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಆರ್ಥರೈಟಿಸ್ ಅನ್ನೋ ಸಮಸ್ಯೆಯಿಂದ ನಾವು ದೂರ ಇರ್ಬೋದು. ಸೆಕೆಂಡ್ ಆಗಿ ನಾವು ತುಂಬಾ ಕಾಮನ್ ಆಗಿ ನೋಡೋದು ತುಂಬಾ ಜನ ಈ ವಾಯು ಅಂತ ಹೇಳ್ತಾರೆ. ಸೊ ಈಗ ತುಂಬಾ ಜನ ಪೇಷಂಟ್ ಆಲೂಗಡ್ಡೆ ತಗೊಂಡಾಗ ಜಾಯಿಂಟ್ ಪೇನ್ ಬರುತ್ತೆ, ಬದನೆಕಾಯಿ ತಿಂದಾಗ ಜಾಯಿಂಟ್ ಪೇನ್ ಬರುತ್ತೆ, ಕಾಳುಗಳು ತಿಂದಾಗ ಜಾಯಿಂಟ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಯೂಶಲಿ ಯಾವುದೇ ಪದಾರ್ಥಗಳಿಂದ ನಮಗೆ ಜಾಯಿಂಟ್ ಪೇನ್ಸ್ ಅನ್ನೋದು ಬರಲ್ಲ. ಸೊ ಇಲ್ಲಿ ಆಲ್ರೆಡಿ ಪೇಷಂಟ್ಗೆ ಕಾಯಿಲೆ ಇದ್ದಾಗ ಈ ಪರ್ಟಿಕ್ಯುಲರ್ ಫುಡ್ ಏನಾದರೂ ತಗೊಂಡಾಗ ಅವರಲ್ಲಿ ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಒಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಆಗಿ ಹೆಣ್ಮಕ್ಳಲ್ಲಿ ನಾವು ಯಾಕೆ ಕೆಲವೊಮ್ಮೆ ಈ ಆರ್ಥರೈಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿ ನೋಡ್ತೀವಿ ಅಂದ್ರೆ ನಾರ್ಮಲ್ ಆಗಿ ಹೆಣ್ಮಕ್ಳಲ್ಲಿ ಸಾಕಷ್ಟು ಹಾರ್ಮೋನಲ್ ವೇರಿಯೇಷನ್ಸ್ ಆಗೇ ಆಗುತ್ತೆ. ಅದು ಮೆಚೂರ್ಡ್ ಆದಾಗಿಂದ ಇರಬಹುದು, ಪ್ರೆಗ್ನೆನ್ಸಿ ಟೈಮಲ್ಲಿ ಇರಬಹುದು, ಮುಟ್ಟು ನಿಲ್ಲೋ ಟೈಮಲ್ಲಿ ಇರಬಹುದು, ಅವರಲ್ಲಿ ತುಂಬಾ ಫ್ಲಕ್ಚುಯೇಷನ್ ಇರುತ್ತೆ. ಕೆಲವೊಬ್ರು ದೇಹ ಆ ಫ್ಲಕ್ಚುಯೇಷನ್ ತಗೊಳ್ಳೋ ಶಕ್ತಿ ಇರುತ್ತೆ,
ಕೆಲವೊಬ್ರು ದೇಹದಲ್ಲಿ ಆ ಫ್ಲಕ್ಚುಯೇಷನ್ಸ್ ತಗೊಳ್ಳೋ ಶಕ್ತಿ ಇರಲ್ಲ. ಸೊ ಆ ರೀತಿ ಪೇಷಂಟ್ ಅಲ್ಲಿ ಈ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆಯಿಂದ ಸಫರ್ ಆಗೋದನ್ನ ನೋಡ್ತಾ ಇದ್ದೇವೆ. ಸೊ ಸ್ಪೆಷಲಿ ಯಾರಲ್ಲಿ ಈ ಫ್ಯಾಮಿಲಿ ಹಿಸ್ಟ್ರಿ ತುಂಬಾ ಸ್ಟ್ರಾಂಗ್ ಇರುತ್ತೆ, ಸೊ ಯಾರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಜೊತೆಗೆ ಅವರಲ್ಲಿ ದೈಹಿಕ ಪ್ರಕೃತಿ ಪ್ರಕಾರ ಚೂರ್ ಏನಾದ್ರು ಎಕ್ಸರ್ಟ್ ಮಾಡಿದ್ರು ಜಾಯಿಂಟ್ ಪೇನ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಸೊ ಅವರಲ್ಲಿ ಕರೆಕ್ಟ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಗುಡ್ ಸ್ಲೀಪ್ ಪ್ಯಾಟರ್ನ್ ಆಗಿರ್ಬೋದು, ಟೈಮ್ ಊಟ ಮಾಡೋದಾಗಿರ್ಬೋದು, ನೀರ್ ಚೆನ್ನಾಗಿ ಕುಡಿಯೋದಾಗಿರ್ಬೋದು, ಇಷ್ಟು ಅವರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆಯಿಂದ ದೂರ ಇರ್ಬೋದು. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ಹೇಳಿ ಸರ್, ಹೇಳಿ. ತಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ, ಯಾವ ಊರಿಂದ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಓಕೆ, ನಾಗರಾಜ್ ಅವರೇ ಮಾತಾಡಿ ಡಾಕ್ಟರ್ ಹತ್ರ. ಹಲೋ. ಹಲೋ ಹೇಳಿ ನಾಗರಾಜ್ ಅವರೇ. ಮ್ಯಾಮ್, ಇದು ನಮ್ಗೆ ತುಂಬಾ ವರ್ಷಗಳಿಂದ ಜಾಯಿಂಟ್ ಪೇನ್ ಇದೆ. ಓಕೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಓಕೆ ಸುಮಾರು ಅಂದ್ರೆ ಒಂದು 10-15 ಇಯರ್ಸ್ ಇಂದ ಪೇನ್ ಜಾಸ್ತಿ ಕಾಣ್ತದೆ. ಓಕೆ ಡಾಕ್ಟರ್ ಸಜೆಷನ್ ಮಾಡ್ತಿದ್ರೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿ. ಓಕೆ ಬಿಕಾಸ್ ಯಾಕೆ ಅಂತಂದ್ರೆ ಅದು ಜಾಸ್ತಿ ಪ್ರೆಷರ್ ತಗೊಂಡು ಕೆಲಸ ಮಾಡೋದಕ್ಕೆ. ಅಂಡ್ ಒಂದ್ಸರಿ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಿದ್ದಿದ್ದಕ್ಕೆ ಅದು ಬೋನ್ಸ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ರು. ಓಕೆ ಸೊ ಅದಕ್ಕೆ ಆಪರೇಷನ್ ಸಜೆಷನ್ ಮಾಡ್ತಾ ಇದ್ರು. ಓಕೆ ಸೊ ಯಾವ ಭಾಗದಲ್ಲಿ ನಿಮ್ಗೆ ಎಫೆಕ್ಟ್ ಆಗಿದೆ? ಈ ಮಂಡಿ ಜಾಯಿಂಟ್ ಇರುತ್ತಲ್ವಾ, ಆ ಮಂಡಿ ಜಾಯಿಂಟ್ joint ಭಾಗದಲ್ಲಿ. ಓಕೆ ಸೊ ಯೂಶಲಿ ಏನಾದ್ರು ಕ್ರ್ಯಾಕ್ ಆಗಿತ್ತು ಅಥವಾ ಹೇರ್ ಲೈನ್ ಫ್ರಾಕ್ಚರ್ ಆಗಿತ್ತು ಅಂದ್ರೆ ಅದಕ್ಕೆ ಆಪರೇಷನ್ ಅವಶ್ಯಕತೆ ಇರಲ್ಲ. ಸೊ ಈ ಕ್ರ್ಯಾಕ್ ಏನಿರುತ್ತೆ ಆಟೋಮೆಟಿಕ್ ಆಗಿ ಒಂದು 3-4 ಮಂತ್ಸ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಯಾರಲ್ಲಿ ಏನಾದ್ರು ಬಿದ್ದಿದ್ರೆ ಅಥವಾ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ತುಂಬಾ ತೂಕ ಎತ್ತಿ ಕೆಲಸ ಮಾಡೋರಲ್ಲಾಗಿರ್ಬೋದು, ಸೊ ಇವರಲ್ಲಿ ನಾವು ಮೂಳೆ ಸವಿಯೋದನ್ನ ನೋಡ್ತೇವೆ. ಸೊ ಮೊದಲನೇದಾಗಿ ನೋಡ್ಬೇಕಾಗಿರೋದು ನಿಮ್ಮಲ್ಲಿ ಬರೀ ಆ ಕ್ರ್ಯಾಕ್ ಅಷ್ಟೇ ಆಗಿದ್ಯಾ ಅಥವಾ ಲಿಗಮೆಂಟ್ ಏನಾದ್ರು ಇಂಜುರಿ ಆಗಿದ್ಯಾ ಅಥವಾ ಕಂಪ್ಲೀಟ್ ಆಗಿ ನಿಮ್ಮಲ್ಲಿ ಜೆಲ್ ಡ್ರೈ ಆಗ್ತಿದ್ಯಾ, ಇಷ್ಟು ನಾವು ಗಮನಿಸಬೇಕಾಗತ್ತೆ. ಅಥವಾ ನಿಮ್ಮಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಇದೆಯಾ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವು ಸರ್ಜರಿನೂ ಅವಾಯ್ಡ್ ಮಾಡಬಹುದು. ಸೊ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಮಾಡಿ, ಶಿವಮೊಗ್ಗದಲ್ಲೂ ಕೂಡ ನಮ್ಮ ಬ್ರಾಂಚ್ ಇದೆ. ಸೊ ಹೋಮಿಯೋಪತಿ ಗುಳಿಗೆ ಮೂಲಕ ನಿಮ್ಮಲ್ಲಿ ಏನ್ ಸಮಸ್ಯೆ ಉಂಟಾಗ್ತಿದೆ, ಆ ಲಕ್ಷಣಗಳಾಗಿರ್ಬೋದು, ಆ ಕಾಯಿಲೆ ಆಗಿರ್ಬೋದು, ರಿಪೋರ್ಟ್ಸ್ ಅಲ್ಲಿ ವೇರಿಯೇಷನ್ಸ್ ಆಗಿರ್ಬೋದು, ಸೊ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ನೀವು ಸಫರ್ ಆಗ್ತಿರೋದನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಅಂಡ್ ನಿಮ್ ರಿಪೋರ್ಟ್ಸ್ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಕಂಡುಬರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆರ್ಥ್ರೈಟಿಸ್ ಇಂದ ಯಾವ ರೀತಿ ನಾವು ಪ್ರಿಕಾಷನ್ಸ್ ನ ತಗೊಳ್ಬಹುದು ಅನ್ನೋದನ್ನ ನೀವು ತಿಳಿಸ್ಕೊಟ್ರಿ. ಮತ್ತು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ಯಾವ ರೀತಿ ಆರ್ಥ್ರೈಟಿಸ್ಗೆ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಸೊ ಈಗ ನಮ್ಮ ಹೋಮಿಯೋಪತಿನಲ್ಲಿ ನಾವು ನೋಡೋದು ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಹೇಳ್ತೇವೆ. ಅಂದ್ರೆ ಈಗ 10 ಜನ ಆಸ್ಟಿಯೋ ಆರ್ಥ್ರೈಟಿಸ್ ಪೇಷಂಟ್ ಆಗಿರ್ಲಿ, 10 ಜನ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಪೇಷಂಟ್ ಆಗಿರ್ಲಿ, ಅಥವಾ ಪೋಸ್ಟ್ ವೈರಲ್ ಆರ್ಥ್ರೈಟಿಸ್ ಆಗಿರ್ಲಿ, ಗೌಟಿ ಆರ್ಥ್ರೈಟಿಸ್ ಆಗಿರ್ಲಿ, ಸೊ ಯಾವುದೇ ರೀತಿ ಆರ್ಥ್ರೈಟಿಸ್ ಪೇಷಂಟ್ ಬಂದ್ರೂ ಪ್ರತಿಯೊಬ್ರು ಪೇಷಂಟ್ ನಮ್ಗೆ ಹೊಸೊಬ್ರೆ ಆಗ್ತಾರೆ. ಸೊ ಈಗ ಪ್ರತಿಯೊಬ್ರು ಪೇಷಂಟ್ ಅಲ್ಲಿ ಕಾಯಿಲೆ ಒಂದೇ ಇದ್ದಾಗ ಲಕ್ಷಣಗಳು ಸೇಮ್ ಇರುತ್ತೆ. ಸೊ ಅದೇ ಜಾಯಿಂಟ್ ಪೇನ್ ಇರಬಹುದು, ಅವ್ರಿಗೆ ಕುತ್ಕೊಳಕ್ ಆಗದೆ ಇರಬಹುದು, ಕಟ್ ಅಂತ ಕ್ರೆಪಿಟಸ್ ಅಂತ ಹೇಳ್ತೇವೆ ಅದೇ ಶಬ್ದಗಳು ಬರೋದಾಗಿರ್ಬಹುದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೈ ಮಚ್ಚ ಕಷ್ಟ ಆಗೋದಾಗಿರ್ಬಹುದು, ಈ ನಾನ್ ವೆಜ್ ತಿಂದಾಗ ಬೆರಳು ಊತಗಳಾಗೋದಿರಬಹುದು, ಅಥವಾ ವೈರಲ್ ಫೀವರ್ ಬಂದಾದ್ಮೇಲೆ ಅವರಲ್ಲಿ ಜಾಯಿಂಟ್ ಪೇನ್ ಬರೋದಾಗಿರಬಹುದು. ಸೊ ಪ್ರತಿಯೊಬ್ಬರಲ್ಲೂ ಯಾವುದೇ ರೀತಿ ಲಕ್ಷಣಗಳಿದ್ರು ಆರ್ಥ್ರೈಟಿಸ್ ಅಂದಾಗ ಸೇಮ್ ಲಕ್ಷಣ ಇರುತ್ತೆ. ಬಟ್ ಪ್ರತಿಯೊಬ್ರು ದೇಹ ಸೂಕ್ಷ್ಮತೆ ವೇರಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಪ್ರತಿಯೊಬ್ರು ಪೇಷಂಟ್ಗೂ ಅವ್ರಿಗೆ ಆದ ನಾವು ಟೈಮ್ ಕೊಡ್ತಾ ಹೋಗ್ತೇವೆ. ಬಿಕಾಸ್ ತುಂಬಾ ಜನ ಪೇಷಂಟ್ ಹೇಳೋದು ಈಗ ನಮ್ಗೆ ಜಾಯಿಂಟ್ ಪೇನ್ ಅಂತ ಅಂದಾಗ ಒಂದ್ 10 ಮಾತ್ರೆ ನಾವು ತಗೊಂತೀವಿ, ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಜಾಯಿಂಟ್ ಪೇನ್ ಅಂದಾಗ ಮತ್ತೆ ಅದೇ ಮಾತ್ರೆ ರಿಪೀಟ್ ಆಗುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಡೋಸೇಜಸ್ ಚೇಂಜ್ ಆಗುತ್ತೆ. ಸೊ 5 ವರ್ಷ 10 ವರ್ಷ ನಾವು ಅದೇ ಮಾತ್ರೆ ತಗೊಂತಾ ಇದೀವಿ ಅಂತ ಹೇಳ್ತಾರೆ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಹಾಗಿರಲ್ಲ. ಸೊ ಪ್ರತಿಯೊಬ್ರು ಪೇಷಂಟ್ಗೂ ನಾವು ಎಷ್ಟು ಟೈಮ್ ಕೊಡ್ತಾ ಹೋಗ್ತೇವೆ, ಅವ್ರನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ, ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ, ಅವ್ರ ದೇಹಕ್ಕೆ ಏನ್ ಅವಶ್ಯಕತೆ ಇರುತ್ತೆ, ಅವ್ರ ಕಾಯಿಲೆಗೆ ರೂಟ್ ಕಾಸ್ ಏನಿರುತ್ತೆ, ಅದಕ್ಕೆ ನಾವು ಅವ್ರಿಗೆ ಗುಳಿಗೆಗಳನ್ನ ಕೊಡ್ತಾ ಹೋದಾಗ, ಮೆಡಿಸಿನ್ಸ್ ಕೊಡ್ತಾ ಹೋದಾಗ, ಸೊ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಅಂದ ಏನಿರುತ್ತೆ ಈ ಕಡೆ ನೋವು ಸಹನು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಎಷ್ಟೊಂದ್ಸತಿ ಅವ್ರ ರಿಪೋರ್ಟ್ಸ್ ಅಲ್ಲೂ ಕೂಡ ಪಾಸಿಟಿವ್ ಬಂದಿರೋದು, ನೆಗೆಟಿವ್ ಆಗಿರೋದು ಉಂಟು. ಕೆಲವೊಬ್ಬರಲ್ಲಿ RA ಫ್ಯಾಕ್ಟರ್ ಪಾಸಿಟಿವ್ ಬಂದಿರೋದು, ನಮ್ಮಲ್ಲಿ ನೆಗೆಟಿವ್ ಸಹ ಆಗಿರುತ್ತೆ. ಸೊ ಅವರಿಗೆ ನಾವು ಪ್ರಾಪರ್ ಅಪ್ರೋಚ್, ಪ್ರಾಪರ್ ಟೈಮ್ ಮತ್ತೆ ಪ್ರಾಪರ್ ಮೆಡಿಕೇಶನ್ ಕೊಡ್ತಾ ಹೋದಾಗ ರೂಟ್ ಕಾಸ್ ಇಂದ ಆ ಕಾಯಿಲೆನ ಕಂಪ್ಲೀಟ್ಲಿ ಸರಿ ಮಾಡಬಹುದು. ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಗಂಗಾಧರ ಅಂತ ಮಾತಾಡ್ತಿರೋದು, ಹಾಸನಿಂದ. ಓಕೆ, ಮಾತಾಡಿ ಡಾಕ್ಟರ್ ಹತ್ರ. ಕೊಡಿ ಮೇಡಮ್, ಕೊಡಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ನಮಸ್ತೆ. ಆಕ್ಚುಲಿ ಅದು ನಂಗೆ 35 ವರ್ಷ ವಯಸ್ಸಾಗಿದೆ. ಓಕೆ. ನಮ್ ಕೈ ಕಾಲು ಬೆರಳುಗಳೆಲ್ಲ ಒಂಥರ ಸ್ಟ್ರಕ್ ಆಗೋದಾಗಿರ್ಬೋದು, ಅಥವಾ ಒಕ್ರ ಆಗೋದು, ಊತ ಬರೋದು, ಈ ತರ ಎಲ್ಲ ಕಾಣಿಸ್ಕೊಳ್ತಾ ಇದೆ ಮೇಡಮ್. ಅದ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೇರೆ ಕಡೆ ಡಾಕ್ಟ್ರು ಹಳ್ಳಿ ಕಡೆಯಲ್ಲಿ ತೋರ್ಸ್ಕೊಂಡಿದೀನಿ,
ಬಟ್ ಅವರು ಪೇನ್ ಇರುತ್ತೆ ನೋಡಿ ಅದನ್ನ ಮಾತ್ರ ಕಮ್ಮಿ ಮಾಡ್ಲಿಕ್ಕೆ ಅವರು ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ ಅಥವಾ ಮಾತ್ರೆಗಳನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಹೇಳಿದಾರೆ. ಒಂದ್ ವಾರ ತಗೊಂಡಾಗ ಒಂದ್ ವಾರ ಚೆನ್ನಾಗಿರುತ್ತೆ, ಅದ್ ಬಿಟ್ಟ ನಂತರ ಮತ್ತೆ ಮತ್ತೆ ಕಾಣಿಸ್ಕೊಂತಾನೆ ಇದೆ ಪೇನ್. ಇದು ಒಂದ್ 4-4 ವರ್ಷ ಆಯ್ತು ಈ ತರ ಕಾಣಿಸ್ಕೊಳಕ್ಕಿದು. ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದು. ಓಕೆ ಸರ್, ಯೂಶಲಿ ಏನಾಗುತ್ತೆ, ಈಗ ನೀವು ಹೇಳ್ತಿರೋ ಲಕ್ಷಣಗಳ ಪ್ರಕಾರ ನಾವು ನೋಡೋದಾದ್ರೆ ರಕ್ತ ಪರೀಕ್ಷೆ ಅವಶ್ಯಕತೆ ತುಂಬಾನೇ ಇರುತ್ತೆ. ಬಿಕಾಸ್ ನಿಮ್ಮಲ್ಲಿ ರಕ್ತದಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದೆಯಾ, ಅಥವಾ ರಿಪೋರ್ಟ್ಸ್ ಎಲ್ಲ ನೆಗೆಟಿವ್ ಇದ್ದು ನಿಮಗೆ ಜಾಯಿಂಟ್ ಪೇನ್ ಬರ್ತಿದ್ಯಾ, ಅಥವಾ ಕ್ಯಾಲ್ಸಿಯಂ ವಿಟಮಿನ್ ಡಿ ಏನಾದ್ರು ಕಡಿಮೆ ಆಗಿದೆಯಾ, ಅಥವಾ ರಕ್ತದಲ್ಲಿ ಬೇರೆ ಏನಾದ್ರು ಅಂಶಗಳು ಜಾಸ್ತಿ ಆಗಿದೆಯಾ, ಇದನ್ನ ನಾವು ಮೊದಲನೇದಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕಾಗತ್ತೆ. ಬಿಕಾಸ್ ನೀವು ಹೇಳ್ತಿರೋ ಲಕ್ಷಣಗಳ ಪ್ರಕಾರ ಅದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಕೂಡ ಆಗಿರಬಹುದು. ಸೊ ಈಗ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ನಾವು ಕಾಮನ್ ಆಗಿ ರಕ್ತ ಪರೀಕ್ಷೆ ನೋಡೋದಾದ್ರೆ CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್, RA ಫ್ಯಾಕ್ಟರ್ ಆಗಿರ್ಬೋದು, ASLO ಆಗಿರ್ಬೋದು, ಅಂಡ್ ಕೆಲವೊಂದು ಆಂಟಿಬಾಡೀಸ್ ಟೆಸ್ಟ್ ಗಳನ್ನ ಮಾಡ್ತೇವೆ. ಸೊ ಕೆಲವೊಬ್ರು ಪೇಷಂಟ್ ಅಲ್ಲಿ ಕಂಪ್ಲೀಟ್ ಆಗಿ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಲಕ್ಷಣಗಳಿರುತ್ತೆ ಅಂಡ್ ಈ ರಿಪೋರ್ಟ್ಸ್ ಎಲ್ಲಾನು ಪಾಸಿಟಿವ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಇನ್ ಕೆಲವೊಬ್ರು ಪೇಷಂಟ್ ಅಲ್ಲಿ ನೀವೇನೇನ್ ಲಕ್ಷಣಗಳು ಹೇಳ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಆ ಎಲ್ಲ ಲಕ್ಷಣಗಳಿರುತ್ತೆ, ಬಟ್ ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಡೆಫಿನೆಟ್ಲಿ ನೀವು ಬರೀ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಈ ಲಕ್ಷಣಗಳಿಂದ ನೀವು ಹೊರಗೆ ಬರಕ್ಕಾಗಲ್ಲ. ಸೊ ಆ ಕ್ಷಣ ನಿಮ್ಗೆ ಆರಾಮ್ ಮಾಡಿಸ್ಬೋದು, ಬಟ್ ಕ್ರಮೇಣವಾಗಿ ನೀವು ದಿನ ಪೇನ್ ಕಿಲ್ಲರ್ಸ್ ತಗೊಂಡ್ರು ಕೂಡ ನಿಮ್ ದೇಹ ರೆಸ್ಪಾಂಡ್ ಮಾಡದಿರೋ ರೀತಿಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೋಮಿಯೋಪತಿ ಗುಳಿಗೆ ತಗೊಳ್ಳೋದ್ರಿಂದ ನೀವೇನೀಗ ಸಫರ್ ಆಗ್ತಾ ಇದ್ದೀರಾ ಡೆಫಿನೆಟ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಮೇನ್ ಆಗಿ ಯಾವ ರೀತಿ ಆರ್ಥ್ರೈಟಿಸ್ ಆಗಿದೆ, ಯಾವ ತರ ಸಂಧಿವಾತ ಆಗಿದೆ ಅದನ್ನ ನಾವು ಗಮನಿಸಬೇಕು. ಬಿಕಾಸ್ ನಿಮ್ ಏಜ್ ಗ್ರೂಪ್ ಅಲ್ಲಿ ನಾವು ನೋಡುವಂತದ್ದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗಿರ್ಬೋದು. ಸೊ ಇದನ್ನ ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಅಂಡ್ ನೀವೇನ್ ಲಕ್ಷಣಗಳು ಹೇಳ್ತಾ ಇದೀರಾ ಅದ್ರ ತಕ್ಕನಂಗೆ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಡೆಫಿನೆಟ್ಲಿ ಈ ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಗೆ ಬರ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನು ಸಾಕಷ್ಟು ಜನರಿಗೆ ಸ್ವಲ್ಪ ಕತ್ತು ನೋವಿದೆ, ಸ್ವಲ್ಪ ಸೊಂಟ ನೋವಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಆಂಕಲ್ ಅಲ್ಲಿ ಆ ಕ್ರಾಕಿಂಗ್ ಸೌಂಡ್ ಬರ್ತಾ ಇರುತ್ತೆ, ಈ ಎಲ್ಲದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಈಗ ಕತ್ತು ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು, ಬ್ಯಾಕ್ ಪೇನ್ಸ್ ಆಗಿರ್ಬೋದು. ಸೊ ಕೆಲವೊಬ್ರಲ್ಲಿ ಇದು ರಾಂಗ್ ಪೋಸ್ಚರ್ ಇಂದನೂ ಆಗೋ ಚಾನ್ಸಸ್ ಇರುತ್ತೆ. ಈಗ ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೂತಾಗ ಅವ್ರ ಪೋಸ್ಚರ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ತುಂಬಾ ಜನ ಸ್ಟ್ರೈಟ್ ಆಗಿ ಕುತ್ಕೊಳ್ಳಲ್ಲ. ಸೊ ಅಥವಾ ಈ ಡ್ರೈವಿಂಗ್ ಕೆಲಸ ಮಾಡೋರಾಗಿರ್ಬೋದು. ಸೊ ಅವರಲ್ಲೂ ಕೂಡ ಅವರು ಕಂಟಿನ್ಯೂಸ್ ಆಗಿ ತುಂಬಾ ದೂರ ಟ್ರಾವೆಲ್ ಮಾಡಿದಾಗ ಈ ಮಸಲ್ಸ್ ಅಲ್ಲಿ ನಾವು ಸ್ಟ್ರೈನ್ ಆಗೋದನ್ನ ನಾವು ನೋಡ್ತೇವೆ, ಸ್ಪ್ಯಾಸಮ್ ಆಗೋದನ್ನ ನಾವು ನೋಡ್ತೇವೆ. ಸೊ ಈಗ ಕತ್ತು ನೋವಾಗಿರ್ಬೋದು ಅಥವಾ ಸೊಂಟ ಭಾಗದಲ್ಲಿ ನೋವಾಗಿರ್ಬೋದು ಅಥವಾ ಕೆಲ ಬೆನ್ನಿನ ಭಾಗದಲ್ಲಿ ನೋವಾಗೋದಾಗಿರ್ಬೋದು. ಸೊ ಈ ನೋವುಗಳಲ್ಲೂ ಕೂಡ ಸಾಕಷ್ಟು ಕಾರಣಗಳಿರುತ್ತೆ. ಸೊ ಒಂದು ನಮ್ಗೆ ಬೆನ್ನಿನ ಮೂಳೆನಲ್ಲೇ ಸಮಸ್ಯೆ ಇರುವಂತದ್ದು, ಅಥವಾ ಡಿಸ್ಕ್ ನಲ್ಲೇ ಸಮಸ್ಯೆ ಇರುವಂತದ್ದು, ಅಥವಾ ನರಗಳಲ್ಲಿ ಸಮಸ್ಯೆ ಇರುವಂತದ್ದು, ಅಥವಾ ಮಾಂಸಖಂಡಗಳಲ್ಲಿ ಸಮಸ್ಯೆ ಇರುವಂತದ್ದು. ಈಗ ಎಷ್ಟೋ ಜನ ಜಿಮ್ಗೆ ಹೋಗ್ತಾರೆ, ಸಡನ್ ಆಗಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಅಲ್ಲಿ ಮಸಲ್ ಕ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಮಸಲ್ ಸ್ಪ್ಯಾಸಮ್ ಆಗಿರೋ ಚಾನ್ಸಸ್ ಇರುತ್ತೆ. ಒನ್ಸ್ ಅವ್ರಿಗೆ ಮಸಲ್ ಸ್ಪ್ಯಾಸಮ್ ಆಯ್ತು ಅಂದ್ರೆ 1 ವೀಕ್ ಆದ್ರೂ ಅದು ಕಡಿಮೆ ಆಗಲ್ಲ. ಕಂಟಿನ್ಯೂಸ್ ಆಗಿ ಅವ್ರಿಗೆ ರಿಪೀಟೆಡ್ ಆಗಿ ಮಸಲ್ ಸ್ಪ್ಯಾಸಮ್ ಆಗ್ತಾ ಹೋಗುತ್ತೆ. ಸೊ ಇದರಿಂದನೂ ಅವರಲ್ಲಿ ಬ್ಯಾಕ್ ಪೇನ್ ಅನ್ನೋದನ್ನ ನಾವು ಕಾಮನ್ ಆಗಿ ನೋಡ್ತಾ ಇದ್ದೇವೆ. ಸೆಕೆಂಡ್ ಆಗಿ ನಾವು ನೋಡುವಂತದ್ದು ಸ್ಪಾಂಡಿಲೋಸಿಸ್ ಅಂತ ಹೇಳ್ಬೋದು. ಈಗ ತುಂಬಾ ಜನರಲ್ಲಿ ಈ ಕತ್ತಿನ ಮೂಳೆ ಸವಿಯುವಂತದ್ದು ಅಂಡ್ ಬೆನ್ನಿನ ಮೂಳೆ ಸವಿಯುವಂತದನ್ನ ನಾವು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಈಗ ಎಷ್ಟೋ ಜನರಲ್ಲಿ ಚೂರ್ ಕತ್ತಿನ ಮೂಳೆ ಸವಿತಾ ಹೋಗ್ತಿರತ್ತೆ, ಅಥವಾ ಕೆಲವೊಬ್ರಲ್ಲಿ ಈ 30 ಇಯರ್ಸ್ಗೆ 35 ಇಯರ್ಸ್ಗೆ ಸ್ಪಾಂಡಿಲೋಸಿಸ್ ಬರೋದನ್ನು ನಾವು ನೋಡ್ತಾ ಇದೀವಿ. ಸೊ ಇದು ಕೂಡ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದೀವಿ. ಅದ್ರ ಜೊತೆಗೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಿರುವಂತದ್ದು ಡಿಸ್ಕ್ ಬಲ್ಜ್ ಅಂತ ಹೇಳ್ತೇವೆ, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ. ಸೊ ಈ ಬೆನ್ನಿನ ಮೂಳೆ ಏನಿರುತ್ತೆ, ಪ್ರತಿ 2 ಮೂಳೆ ಮಧ್ಯೆ ಅಂದ್ರೆ ವರ್ಟಿಬ್ರಾ ಅಂತ ಹೇಳ್ತೇವೆ, ಪ್ರತಿ 2 ಮೂಳೆ ಮಧ್ಯೆ ಒಂದು ಡಿಸ್ಕ್ ಅನ್ನೋದು ಇರುತ್ತೆ. ಸೊ ಈ ಡಿಸ್ಕ್ ಅನ್ನೋದು ಹೊರಗಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಒಳಗಡೆ ಸ್ವಲ್ಪ ಸಾಫ್ಟ್ ಜೆಲ್ಲಿನ ಅಂಶ ಇರುತ್ತೆ. ಅಂಡ್ ಈ ಮೂಳೆ ಹಿಂದೆನೆ ನಮ್ಗೆ ನರಗಳನ್ನೋದು ಸಪ್ಲೈ ಆಗುತ್ತೆ, ಸ್ಪೈನಲ್ ನರ್ವ್ಸ್ ಅಂತ ಹೇಳ್ತೇವೆ. ಈ ಡಿಸ್ಕ್ ಕೆಲಸ ಏನಂದ್ರೆ ಈ ಪ್ರತಿ 2 ವರ್ಟಿಬ್ರಾ ಅಂದ್ರೆ ಪ್ರತಿ ಬೆನ್ನಿನ ಮೂಳೆನ ಕರೆಕ್ಟ್ ಆಕಾರದಲ್ಲಿ ಮೇಂಟೈನ್ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಮನೆ ಕಟ್ಟಿಸ್ಬೇಕಾದ್ರೆ 2 ಬ್ರಿಕ್ ಮಧ್ಯೆ ನಾವು ಸಿಮೆಂಟ್ ಏನು ಕರೆಕ್ಟ್ ಆಗಿ ಅಲೈನ್ಮೆಂಟ್ ಆಗ್ಲಿ ಅಂತ ನಾವು ಹಾಕ್ತೇವೆ, ಅದೇ ರೀತಿ ಈ ಡಿಸ್ಕ್ ಕೂಡ. ಸೊ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋರು, ಒಂದೇ ರಾಂಗ್ ಪೋಸ್ಚರ್ ಅಲ್ಲಿ ಇದ್ದವರಲ್ಲಿ, ಅಥವಾ ಈ ಡ್ರೈವರ್ಸ್ ಆಗಿರಬಹುದು, ಅಥವಾ ತುಂಬಾ ತೂಕ ಎತ್ತಿ ಕೆಲಸ ಮಾಡೋರಾಗಿರ್ಬಹುದು. ಸೊ ಇವರಲ್ಲಿ ನಾವು ಈ ಡಿಸ್ಕ್ ಊದ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಎಷ್ಟೋ ಜನರು ಬರೀ MRI CT ಸ್ಕ್ಯಾನ್ ಮಾಡಿಸಿದಾಗ ಅವ್ರಿಗೆ ಯಾವ್ದೋ ಸಮಸ್ಯೆಗೆ ಅಂತ MRI ಮಾಡಿಸಿರ್ತಾರೆ, ಬಟ್ ಅವರಲ್ಲಿ ನಾವು ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ಬಲ್ಜ್ ಆಗಿರೋದು ಅಥವಾ ವರ್ಟಿಬ್ರಲ್ ಸ್ಟೀನೋಸಿಸ್ ಅಂತೀವಿ. ಸೊ ಈ ರೀತಿ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಯಾರಲ್ಲಿ ಈ ಡಿಸ್ಕ್ ಬಲ್ಜ್ ಅನ್ನೋದಿರುತ್ತೆ ಅವರಲ್ಲಿ ನರಗಳ ಮೇಲೆ ಒತ್ತಡ ಬೀಳಕ್ ಸ್ಟಾರ್ಟ್ ಆಗುತ್ತೆ.
ಸೊ ತುಂಬ ಜನ ಪೇಷಂಟ್ಸ್ ಅಲ್ಲಿ ಸ್ಪೆಷಲಿ ಈ ಡಿಸ್ಕ್ ಬಲ್ಜ್ ಆದಾಗ ತುಂಬ ಜನ ಅದಕ್ಕೆ ಒನ್ಸ್ ಅಗೇನ್ ಸರ್ಜರಿಗೆ ಹೋಗ್ತಾರೆ. ಬಟ್ ಮತ್ತೆ ಅವ್ರು ಸರ್ಜರಿಗೆ ಹೋದ್ರೂ ಅಲ್ಲಿ ಏನಾದ್ರು ತೂಕ ಎತ್ತಿ ಕೆಲಸ ಮಾಡೋದಾಗಿರಬಹುದು ಅಥವಾ ಮತ್ತೆ ರಾಂಗ್ ಪೋಸ್ಚರ್ ಅಲ್ಲಿ ಇರೋದು, ಅದೇ ಲೈಫ್ ಸ್ಟೈಲ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರೆ ಮತ್ತೆ ಅವರಲ್ಲಿ ಬೇರೆ ಕಡೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಡಿಸ್ಕ್ ಬಲ್ಜ್ ಏನಿರುತ್ತೆ ಮೇನ್ ಆಗಿ ನರಗಳ ಮೇಲೆ ಒತ್ತಡ ಬೀಳ್ತಾ ಹೋದಾಗ ಅವರಲ್ಲಿ ನಾವು ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೇವೆ. ಅಂದ್ರೆ ಕತ್ತಿಂದ ಕೈ ಭಾಗವರೆಗೂ ನೋವಾಗುವಂಥದ್ದು ಅಥವಾ ಬೆನ್ನಿನ ಮೂಳೆಯಿಂದ ಕಾಲ್ವರೆಗೂ ನೋವಾಗುವಂಥದ್ದು, ಶಾಕ್ ಹೊಡೆದಂಗ ಆಗತ್ತೆ ಅಥವಾ ಜೋಮ್ ಹಿಡಿತಾ ಹೋಗುತ್ತೆ ಅಥವಾ ಸೂಜಿನಲ್ಲಿ ಚುಚ್ದಂಗ ಆಗತ್ತೆ ಅಥವಾ ಹುಳ ಏನಾದ್ರು ಓಡಾಡ್ದಂಗ ಅನ್ಸುತ್ತೆ ಅಥವಾ ಪಾದ ಉರಿ ಆಗ್ತಾ ಹೋಗುತ್ತೆ. ಸೊ ಅವರಲ್ಲಿ ನಾವು ನ್ಯೂರೋಪತಿ ಸಿಂಟಮ್ಸ್ ನ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಇನ್ ಕೆಲವೊಬ್ರು ಪೇಷಂಟ್ ಅಲ್ಲಿ ಸಯಾಟಿಕ ಸಮಸ್ಯೆ ಅನ್ನೋದನ್ನ ನಾವು ಅಷ್ಟೇ ಕಾಮನ್ ಆಗಿ ನೋಡ್ತೇವೆ. ಕೆಲವೊಬ್ರು ಪೇಷಂಟ್ ಅಲ್ಲಿ ಒಂದೇ ಕಡೆ ಅವ್ರು ಸ್ಟ್ರೈಟ್ ನಿಲ್ಲಕ್ಕಾಗಲ್ಲ, ಸೈಡ್ ವೈಸ್ ವಾಲ್ಬೇಕಾಗತ್ತೆ ಅಥವಾ ಮಲ್ಕೊಂಡಾಗ ಬೆನ್ನಿನ ಮೇಲೆ ಮಲ್ಗಕ್ಕಾಗಲ್ಲ, ಸ್ವಲ್ಪ ಸೈಡ್ ತಿರ್ಕೊಬೇಕಾಗತ್ತೆ. ಸೊ ಈ ರೀತಿ ಲಕ್ಷಣಗಳನ್ನ ತುಂಬಾ ಕಾಮನ್ ಆಗಿ ನೋಡ್ತೇವೆ. ಸೊ ಅದು ಡಿಸ್ಕ್ ಬಲ್ಜ್ ಆಗಿರ್ಬೋದು, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರಬಹುದು ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಲಿ, ಯಾವುದೇ ರೀತಿ ಆರ್ಥ್ರೈಟಿಸ್ ಆಗಿದ್ರು ಪ್ರತಿಯೊಂದು ಪೇನ್ ಬರೋ ಕಾರಣ ಬಂದು ಒಳಗಡೆ ನಿಮ್ಮಲ್ಲಿ ಡ್ಯಾಮೇಜ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ಸೊ ಯಾವಾಗ ನಾವು ಆ ಡ್ಯಾಮೇಜ್ ನ ಕ್ರಿಯೇಟ್ ಆಗ್ತಿರೋದನ್ನ ನಾವು ಸರಿಪಡಿಸ್ತಾ ಹೋಗಲ್ಲ, ಅವರಲ್ಲಿ ನಾವು ಸಫರಿಂಗ್ ಆಗೋದನ್ನ ನಾವು ನೋಡ್ತೇವೆ. ಸೊ ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ನಿಮ್ಗೆ ಡಿಸ್ಕ್ ಬಲ್ಜ್ ಆಗಿರ್ಲಿ ಅಥವಾ ಸರ್ಜರಿ ಹೇಳೋದಾಗಿರಬಹುದು ಅಥವಾ ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿರ್ಲಿ, ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಲಿ, ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಹೋಮಿಯೋಪತಿನಲ್ಲಿ ನೀವೇನ್ ಸಫರ್ ಆಗ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ಆ ಸಫರಿಂಗ್ ಇಂದ ನಾವು ಕಡಿಮೆ ಮಾಡಿಸಬಹುದು. ಅಂಡ್ ಅದ್ರ ಜೊತೆಗೆ ನಿಮ್ ಕಾಯಿಲೆ ಮೂಲ ಕಾರಣನ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಡೆಫಿನೆಟ್ಲಿ ಈ ಆರ್ಥ್ರೈಟಿಸ್ ಇಂದ ಹೊರಗೆ ಬರ್ಬೋದು. ಡಾಕ್ಟರ್, ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ನಿಸರ್ಗ ಅವರು ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದಾರೆ. ತಾವು ಸಹ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅನ್ನ ತಪ್ಪದೆ ಭೇಟಿ ಮಾಡಿ ನಿಮ್ಮಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನ ಶಾಶ್ವತವಾಗಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್, ದಿಸ್ ಇಸ್ ಅನುಷಾ ಲಕ್ಕಣ್ಣ ಸೈನಿಂಗ್ ಆಫ್. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಂಜುನಾಥ್, ನಮ್ಮ ಹೋಮಿಯೋಪತಿ ವತಿಯಿಂದ. ಇವತ್ತಿನ ವಿಷಯ ಬಂದು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ದೇಹದಲ್ಲಿ ಕಾಲಿನ ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗತ್ತೆ, ಸೊ ಆಗ ರಕ್ತನಾಳಗಳು ಊತಕ್ಕೆ ಒಳಗಾಗತ್ತೆ, ಉಬ್ಬುವಿಕೆಗೆ ಒಳಗಾಗತ್ತೆ. ಸೊ ಇದೇ ಕಂಡೀಷನ್ ನಾವು ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬಹುದು. ಸೊ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್, ಸೊ ಆಗ ರಕ್ತನಾಳಗಳ ಊತ ಕಾಣಿಸ್ತಾ ಬರ್ತಾ ಇರುತ್ತೆ. ಸೊ ಇದರಿಂದ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲಕ್ಷಣವಾಗಿ ನಾವು ನೋಡುವಂತದ್ದೇ ಕಾಲು ಉರಿ ಆಗುವಂಥದ್ದು, ಕಾಲಿನಲ್ಲಿ ನೋವು ಕಾಣಿಸ್ ಬರುವಂತದ್ದು, ಆ ನೋವಿನ ಜೊತೆಗೆ ಭಾರ ಅಂತ ಹೇಳ್ತೀವಿ, ಹೆವಿನೆಸ್ ಅಂತ ಹೇಳ್ತೀವಿ, ಈ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ. ಸೊ ಇಚ್ಚಿಂಗ್ ಕಂಡು ಬರ್ತಾ ಹೋಗ್ತಾ ಇರುತ್ತೆ. ತುಂಬಾ ಜನ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಶಸ್ತ್ರಚಿಕಿತ್ಸೆಯ ಮೊರೆ ಹೋಗ್ತಾರೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂತದ್ದು ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಕೇಶನ್ಸ್ ಅಂತ ಹೇಳಿ ಕರಿತೇವೆ. ಸೊ ಖಂಡಿತ ದೇಹದಲ್ಲಿ ರಕ್ತ ಸಂಚಾರ ಅನ್ನೋದು ಹೆಚ್ಚಾಗುತ್ತೆ. ಸೊ ಜೊತೆಗೆ ರಕ್ತನಾಳಗಳ ಶಕ್ತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದರಿಂದ ಶಾಶ್ವತ ಪರಿಹಾರ ಕೊಡೋದಕ್ಕೆ ಮತ್ತೆ ಒಂದು ಸರಿ ಅದು ಆರಾಮ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂದೆ ಯಾವುದೇ ರೀತಿ ಸಮಸ್ಯೆ ಬರ್ದೇ ಇರಂಗೆ ಹೋಮಿಯೋಪತಿಕ್ ಮಾತ್ರೆಗಳು ನೋಡ್ಕೊಳ್ತಾ ಬರುತ್ತೆ. ಒಂದು ಜನರಲ್ ಸಲಹೆಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬಾ ಏನಾದ್ರು ತೂಕ ಹೆಚ್ಚಾಗ್ತಾ ಇದ್ರೆ ಅದನ್ನ ಡಿಸಿಪ್ಲಿನರಿ ಡಯಟ್ ಮತ್ತೆ ವಾಕಿಂಗ್ ಮಾಡಿ ಕಡಿಮೆ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಸೊ ಇದರ ಜೊತೆಗೆ ಹೋಮಿಯೋಪತಿಕ್ ಮಾತ್ರೆಗಳು ತಗೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಸೊ ಯಾವುದೇ ರೀತಿ ಸರ್ಜರಿ ಹೋಗೋ ಪೇಷಂಟ್ಸ್ ಕೂಡ ಹೋಮಿಯೋಪತಿಕ್ ಅಲ್ಲಿ ಮಾತ್ರೆಗಳನ್ನ ತಗೊಂಡು ಶಾಶ್ವತ ಪರಿಹಾರನ ಪಡ್ಕೊಂಡಿದ್ದಾರೆ. ವೆರಿಕೋಸ್ ವೇನ್ಸ್ ಅಲ್ಲದೆ ಬೇರೆ ಎಲ್ಲ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ದಿರೋ ಟ್ಯಾಬ್ಲೆಟ್ಸ್ ನಮ್ಮ ಹೋಮಿಯೋಪತಿಕ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಇದರ ಉಪಯೋಗ ಎಲ್ಲ ವೀಕ್ಷಕರು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.